ಎಲ್ರಿಗೂ ನಮಸ್ಕಾರ. ನಾವಿವತ್ತು ಅರ್ಕಲೂರು ತಾಲೂಕಿನ ದೊಡ್ಡಮಗ್ಗೆ ಹೋಬಳಿಯ ಶರಣವಿನಕುಪ್ಪೆ ಗ್ರಾಮದ ಸಂತೋಷ್ ರವರ ಆಲೂಗೆಡ್ಡೆ ಜಮೀನಿನಲ್ಲಿ ಇದ್ದೀವಿ. ಇವತ್ತು ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಒಂದು 3.5 ಎಕರೆ ಪ್ರದೇಶದಲ್ಲಿ ಆಲೂಗೆಡ್ಡೆನ ಬೆಳೆದಿದ್ದಾರೆ. ಇದೊಂದು 1 ತಿಂಗಳು ಬೆಳೆಯಾಗಿರ್ತದೆ, 1 ತಿಂಗಳು 10 ದಿವಸದಷ್ಟು ಆಗಿದೆ ಇದು. ಈ ಸಂದರ್ಭದಲ್ಲಿ ನಾವೇನು ಸಸ್ಯ ಸಂರಕ್ಷಣಾ ಔಷಧಿಗಳನ್ನ ನಾವು ಸ್ಪ್ರೇ ಮಾಡಬೇಕಾಗಿರುತ್ತೆ, ಅದನ್ನು ಇವತ್ತು ಡ್ರೋನ್ ಮೂಲಕ ಮಾಡ್ತಾ ಇದ್ದಾರೆ. ಈ ಡ್ರೋನ್ ಮೂಲಕ ಮಾಡೋದು ತುಂಬ ಒಂದು ಉತ್ತಮವಾದ ವ್ಯವಸ್ಥೆ ಆಗಿರ್ತದೆ. ನೀವು ಸರಿಸುಮಾರು 3.5 ಎಕರೆಗೆ ಮಾಡಬೇಕು ಅಂತಂದರೆ ಇಬ್ಬರು ವರ್ಕರ್ಸ್ ಬಂದು ಬೆಳಗಿಂದ ಸಂಜೆವರೆಗೆ ಮಾಡಬೇಕಾಗುತ್ತೆ. ಅದು ಕೆಲಸ ತುಂಬ ಶ್ರಮದಾಯಕ ಆಗಿರ್ತದೆ. ಮತ್ತು ಇವತ್ತಿನ ಲೇಬರ್ ಸಮಸ್ಯೆಯಲ್ಲಿ ಇದು ರೈತರಿಗೆ ಇಂಥ ಒಂದು ಯಾಂತ್ರೀಕರಣನ ಉಪಯೋಗಿಸ್ಕೊಳ್ಳೋದು ವರದಾನ ಆಗಿರ್ತದೆ. ಹಾಗಾಗಿ ರೈತರು ಈ ರೀತಿ ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಅವರು ಹಣವನ್ನು ಕೂಡ ಉಳಿಸ್ಬೋದು, ಮತ್ತು ಔಷಧಿಯನ್ನು ನಿಖರವಾಗಿ ಗಿಡಗಳಿಗೆ ತಲುಪಿಸೋ ಕಡೆ ಹೆಚ್ಚಿನ ಆದ್ಯತೆಯನ್ನು ನೀಡಬಹುದಾಗಿರ್ತದೆ. ಯಾಕೆಂದರೆ ನಾವು ಮಾಡಬೇಕಾದ್ರೆ ಮ್ಯಾನ್ಯಲಿ ಹೋಗಿ ಲೇಬರ್ ಮಾಡಬೇಕಾದ್ರೆ ಸಾಕಷ್ಟು ಔಷಧಿ ವೇಸ್ಟ್ ಆಗುತ್ತೆ. ನಾವು ಎಲ್ಲನೂ ಎಲೆಗೆ ಇದು ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಇದು ತುಂಬ ಸಣ್ಣ ಕಣಗಳ ಮೂಲಕ ಹೋಗಿ ಬೀಳೋದ್ರಿಂದ ಕಡಿಮೆ ನೀರು ಮತ್ತು ಕಡಿಮೆ ಔಷಧಿನ ಬಳಸ್ಕೊಂಡು ಅದು ಪೂರ್ತಿ ಪ್ರದೇಶನ ತುಂಬ ಅತಿ ಕನಿಷ್ಠ ಸಮಯದಲ್ಲಿ ಕವರ್ ಮಾಡುತ್ತೆ. ಇದೇನು ನಮಗೆ 4 ಎಕರೆ ಕವರ್ ಮಾಡೋಕ್ಕೆ ಏನೊಂದು ಅರ್ಧ ಗಂಟೆಯಷ್ಟು ಸಮಯ ಸಾಕಾಗಿರ್ತದೆ. ಹಾಗಾಗಿ ಎಲ್ಲ ರೈತ ಬಾಂಧವರು, ಈಗ ಏನು ಬಿಸಿಲು ಸ್ವಲ್ಪ ಜಾಸ್ತಿ ಇದೆ, ಮಳೆ ಪ್ರಮಾಣ ಕಡಿಮೆ ಇದೆ, ಇಂಥ ಸಂದರ್ಭದಲ್ಲಿ ಸಸ್ಯ ಸಂರಕ್ಷಣಾ ಔಷಧಿಗಳನ್ನು ಮಾಡಬೇಕಾದ್ರೆ ಈ ರೀತಿ ಆಧುನಿಕ ತಂತ್ರಜ್ಞಾನಗಳ ಮೊರೆ ಹೋಗಿ ಆದಷ್ಟು ಆರ್ಥಿಕವಾಗಿ ಸಬಲಗೊಳ್ಳೋದ್ರ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಅಂತ ನಾನು ನಮ್ಮ ರೈತರಲ್ಲಿ ಮನವಿಯನ್ನು ಮಾಡ್ತೀನಿ.